ಗೊತ್ತಾಯ್ತಾ. ಆದರೂ ಕೂಡ ಶಿವಮೊಗ್ಗ ಎಲೆಕ್ಷನ್ಗೆ ಹೋಗಿ ಅವರು ರಾಘವೇಂದ್ರನಿಗೆ ಮತ ಹಾಕಿ ಅಂತೇಳಿ ಭಾಷಣ ಮಾಡಿಬಿಟ್ರು. ಅವಾಗೇನು ಕ್ರಮನೇ ಆಗಲಿಲ್ಲ. ಇಸ್ ಇಟ್ ನಾಟ್ ಅಮೌಂಟ್ಸ್ ಟು ಇನ್ಡಿಸಿಪ್ಲಿನ್? ಮತ್ತು ಅವಾಗ ಇವರೇ ಎಲ್ಲರೂ ಇದ್ರಲ್ಲ, ಏನು ಮಾಡ್ತಿದ್ರು ಇವರೆಲ್ಲ? ಅವ್ರಿಗೆ ಅಟ್ಲೀಸ್ಟ್ ಒಂದು ಮೌಖಿಕವಾಗಿ ಹೇಳೋವರೆಗೂ ಮುಗಿಸ್ಬಿಟ್ರಿ. ಮೌಖಿಕವಾಗಾದರೂ ಕೂಡ ಅವ್ರಿಗೊಂದು ಎಚ್ಚರಿಕೆ ಕೊಡಬೇಕಾದ್ರೆ ಏನೋ ಕೊಟ್ಟಿದ್ರು. ಮತ್ತು ಅವ್ರು ಹೋಗಿ ಡಯಾಸ್ ಹಾಕ್ಕೊಂಡು ಡಯಾಸ್ ಮೇಲೆ ರಾಘವೇಂದ್ರನ ಮತ ಹಾಕಬೇಕು ಅಂತ ಹೇಳಿ ಮಾತಾಡ್ತಾರೆ. ನಾವು ಅವ್ರ ಬಗ್ಗೆ ಆರೋಪ ಮಾಡ್ತಾ ಇಲ್ಲ, ಸಂಗತಿ ಹೇಳ್ತಾ ಇದ್ದೀನಿ ಅಷ್ಟೇ. ಸುರ್ಜೇವಾಲಾ ಅವರು ಕೂಡ ಇದನ್ನೆಲ್ಲನೂ ಒಂದು ರೀತಿ ಚರ್ಚೆ ಮಾಡಬೇಕಾಯಿತು. ನೋಡಿ, ಅವೆಲ್ಲನೂ ಕೂಡ ಇಂಡಿಕೇಶನ್ ಇಂಡಿಸಿಪ್ಲಿನ್ ಅದೆಲ್ಲ. ಈಗ ಅವ್ರದ್ದು ಘೋಷಣೆ ಆಗೋದಕ್ಕಿಂತ ಮುಂಚೆನೇ ಹೋಗಿ ನಾಮಪತ್ರ ಸಲ್ಲಿಸ್ತಕ್ಕಂಥದ್ದು, ಪಕ್ಷದಲ್ಲಿ ಶಾಸಕರಾಗಿದ್ದುಕೊಂಡು ಇನ್ನೊಂದು ಪಕ್ಷಕ್ಕೆ ವೋಟ್ ಹಾಕಿ ಅಂತೇಳಿ ಬಹಿರಂಗವಾಗಿ ಹೇಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಪಕ್ಷಕ್ಕೆ ಇಂಡಿಸಿಪ್ಲಿನ್ ಇದೆ ಪಕ್ಷದಲ್ಲಿ ಇರ್ತಕ್ಕಂಥದ್ದನ್ನ ತೋರಿಸುತ್ತೆ. ನೋಡಮ್ಮ, ರಾಜ್ಯ ನಾಯಕರು ಹೈಕಮಾಂಡ್ ಎಲ್ಲ ಒಟ್ಟಿಗೆ ಚರ್ಚೆ ಮಾಡಿನೇ ತೀರ್ಮಾನ ಮಾಡೋದು. ಯಾರೊಬ್ಬರೇ ಮಾಡ್ತಾರೆ ಅಂತೇಳಿ ತಿಳ್ಕೊಬಾರ್ದು. ನೋಡಿ, ಬಂದಿರೋ ಮಿನಿಸ್ಟರ್ ತಗೊಳ್ಳಿ. ನೋಡ್ರಿ, ರಾಜಕೀಯದಿಂದ ಹೇಳಿದ್ವಿ, ಪೊಲಿಟಿಕಲ್ ಕಂಪಲ್ಷನ್ಸ್ ಏನು ಬರ್ತವೆ ಅಂತ ಗೊತ್ತಿಲ್ಲ. ಹೋಗ್ಬಿಟ್ಟು ಬನ್ನಿ, ಹೊರಟಿದ್ದಾರೆ ಎಲ್ಲ ಪಾಪ. ಆಯ್ತಲ್ಲ, ಹೇಳಿದ್ನಲ್ಲ, ನಾನು ಆಗ್ಬೇಕು ಅಂತ ಪ್ರಯತ್ನನೂ ಮಾಡೋದಿಲ್ಲ, ನಾನು ಆಗೋದು ಇಲ್ಲ. ಹಿರಿಯ ಶಾಸಕರೆಲ್ಲ ಡೆಲ್ಲಿಗೆ ಹೋಗಿದ್ದಾರೆ ಸರ್. 4 ದಿನ ಎಲ್ಲ ವಾಪಸ್ ಹೊರಟ್ರಲ್ಲ ಡೆಲ್ಲಿಯಿಂದ. ಬೆಳಗ್ಗೆನೆ ಹೊರಟ್ರಲ್ರಿ, ಲ್ಯಾಂಡ್ ಆಗೋರು ಎಲ್ಲರೂ ಕೇಳ್ಕೊಬನ್ನಿ. ಅವರೆಲ್ಲರ ಬಯಕೆ ಈಡೇರಲಿ ಅಂತೇಳಿ ನಾನು ಆಶಿಸ್ತೇನೆ. ನಡೀರಿ, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.